ಇಲ್ಲಿ ಬರ್ಬೇಕಿಂತ ಶಾಸಕರು ತುಮಕೂರು ಜಿಲ್ಲೆಯ ಹಿಂದುಳಿದ ವರ್ಗವನ್ನು ಉಚಿತವಾಗಿ ನೀಡಿ ಉನ್ನತ ಮಟ್ಟಕ್ಕೆ ತಂದ ಕೀರ್ತಿವರೆಗೂ ಯುವಜನಿಕೆಯ ಹಾಗೂ ಮೃದು ಭಾಷಿಗಳು ಇಂತಹದ ಒಕ್ಕೂಟದ ಪೋಷಕರು ನಮ್ಮ ಸರ್ಕಾರಿ ವೃತ್ತಿಯಲ್ಲಿ ವ್ಯಕ್ತಿತ್ವದ ನೇರ ನುಡಿಯ ದಿಟ್ಟ ನಾಯಕರು ನಮ್ಮಲ್ಲಿದ್ದಾರೆ. ಇವರಿಗೂ ಸಹ ಒಕ್ಕೂಟಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಹಾಗೆ ಸುದ್ದಿಬಿಂಬ ಪತ್ರಿಕೆಯ ಸಂಪಾದಕರು ನಮ್ಮ ಪರಮೇಶ್ವರ್ ಸಾಹೇಬರು ಕೂಡ ಅದರಲ್ಲಿ ನಾವೆಲ್ಲರೂ ಕೂಡ ಹೇಳ್ತಾ ಸಹಕಾರ ರಂಗದಲ್ಲಿ ಇವತ್ತು ಸಾಕಷ್ಟು ಜನ ಇವತ್ತು ಮೇಲ್ ಬರೋದಕ್ಕೆ ಅನುಕೂಲ ಆಗಿದೆ. ಸಹಕಾರ ಕ್ಷೇತ್ರ ಅಂದ್ರೆ ಬರೀ ಯಾವುದೋ ಕಬ್ಬಿನ ಒಂದು ಸಹಕಾರ ರಂಗದಿಂದ ಬ್ಯಾಂಕ್ ಇರ್ಬೋದು, ಸ್ವಸಹಾಯ ಸಂಘಗಳು ಇರ್ಬೋದು, ಇವರೆಲ್ಲರಿಗೂ ಕೂಡ ಜನಕ್ಕೆ ಅನುಕೂಲ ಆಗಿದೆ. ಇವತ್ತು ದೇಶ ಕಟ್ಟೋದಕ್ಕೆ ಇವತ್ತು ಸಹಕಾರಿ ಕ್ಷೇತ್ರ ತುಂಬಾ ದೊಡ್ಡ ಮಟ್ಟದ ದೊಡ್ಡ ನ್ಯಾಷನಲೈಸ್ ಬ್ಯಾಂಕ್ ಮತ್ತೊಂದು ಅವ್ರದೊಂದ್ ಕಡೆ ಆದ್ರೆ ಇವತ್ತು ಏನಾರ ದೇಶ ನಿಜವಾಗ್ಲೂ ಬೆಳೀತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಸಹಕಾರಿ ಕ್ಷೇತ್ರ ಅಂತ ಈ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಸಹಕಾರಿ ಬ್ಯಾಂಕ್ಗಳು, ವೀರಶೈವ ಬ್ಯಾಂಕ್ ಇರ್ಬೋದು, ನಮ್ಮ ಎನ್ ಜಯಕುಮಾರ್ ಅವರ ಬ್ಯಾಂಕ್ ಇರ್ಬೋದು, ಎಲ್ಲರೂ ಕೂಡ ಸಹಾಯ ಮಾಡಿ ಇವತ್ತು ಸಂಸ್ಥೆಗಳು ಕಟ್ಟೋದಿರ್ಬೋದು, ವೈಯಕ್ತಿಕವಾಗಿ ಯಾರನ್ನ ಒಂದು ತಲೆಯಲ್ಲಿ ಐಡಿಯಾ ಇರ್ತದೆ ಅದನ್ನ ಏನಾರ ಅನುಷ್ಠಾನ ಮಾಡ್ಬೇಕು ಅಂದ್ರೆ ಇವತ್ತು ಸಹಕಾರಿ ಕ್ಷೇತ್ರ ಅತ್ಯುನ್ನತ ಕಮ್ಮಿ ಹರ್ಡಲ್ಸ್. ನೀವು ದೊಡ್ಡ ದೊಡ್ಡ ನ್ಯಾಷನಲೈಸ್ ಬ್ಯಾಂಕ್ ಹೋದ್ರೆ ಇವು ಬ್ಯೂರೋಕ್ರಸಿ ಅಂದ್ರೆ ಅದ್ ಯಾರೋ ಒಂದು ಜರ್ಮನ್ ವರ್ಡ್ ಅದು. ಬ್ಯೂರೋಕ್ರಸಿ ಅಂದ್ರೆ ಬೈ ರೂಲ್ಸ್ ಅಂತ, ಅದು ರೆಡ್ ಟೈಪಿಸಮ್ ಅಂತಾರೆ. ಮಾತು ಹೆಜ್ಜೆಗೂ ರೂಲ್ಸ್ ಹಾಕಿ ಕಡೆಗಲ್ಲಿ ಹೋದವನು ಓಡೋಗ್ಬಿಡ್ತಾನೆ, ಇಲ್ಲಿ ಬೇಡ ಇಲ್ಲಿ ಏನು ನಮಗೆ ಲೋನ್ ಅಂತ. ಅದರಿಂದ ಅದನ್ನೆಲ್ಲ ಬದಿಗಟ್ಟು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದೊಡ್ಡ ಮಟ್ಟದ ಒಂದು ಇವತ್ತು ಸಾಧನೆಯನ್ನ ಸಾಮಾನ್ಯ ಜನರು ಕೂಡ ಇವತ್ತು ಆರ್ಥಿಕವಾಗಿ ಸಬಲೀಕರಣ ಆಗೋದಕ್ಕೆ ಇವತ್ತು ಸಹಕಾರಿ ಕ್ಷೇತ್ರ ದೊಡ್ಡ ಮಟ್ಟದ ಒಂದು ಕೀರ್ತಿಯನ್ನ ಇವತ್ತು ಕೊಡುಗೆಯನ್ನ ಕೊಟ್ಟಿದೆ. ಇವತ್ತು ಆ ಒಂದು ಕ್ಷೇತ್ರದಲ್ಲಿ ಇವತ್ತು ಏನು ಕಳೆದ 15 ದಿವಸದ ಹಿಂದೆ ಇವತ್ತು ಸಹಕಾರಿ ರತ್ನಗಳಾಗಿ ಕೊಟ್ಟಂತ ಅವಾರ್ಡ್ ನಮ್ಮ ಕೆ ರಾಜಣ್ಣ ಸಾಹೇಬರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕೊಟ್ಟ ಮಾಡಲಾಯಿತು. ಅವರನ್ನು ಕೂಡ ಮತ್ತೊಮ್ಮೆ ನಮ್ಮ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಇವತ್ತು ಸನ್ಮಾನ್ಯ ನಮ್ಮ ಮನಸಂದ್ರ ಶಿವಣ್ಣ ಅವರು, ಮಧು ಅವರು, ಧನ್ಯ ಕುಮಾರ್ ಅವರು ಮತ್ತು ನಮ್ಮ ನಾಗಣ್ಣವರ ಒಂದು ಆಶೀರ್ವಾದದಿಂದ ಮತ್ತು ನಮ್ಮ ಹುಲಿನಾಯಕರವರ ಒಂದು ಆಶ್ರಯದಲ್ಲಿ ಇವತ್ತು ಮಾಡ್ತಾ ಇರೋದು ಖಂಡಿತವಾಗಿಯೂ ಸಂತೋಷ. ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಮತ್ತಷ್ಟು ಇವರಿಗೆ ನೀವು ಆನರ್ ಮಾಡೋದು ಏನು ಒಂದು ಹಾರ ಶಾಲು ಆದ ತಕ್ಷಣ ಅಂತಲ್ಲ, ಅವರ ಒಂದು ವ್ಯಕ್ತಿತ್ವಕ್ಕೆ ನಾವು ಕೊಡುವಂತ ಗೌರವ ಮತ್ತು ಅವ್ರು ಮತ್ತಷ್ಟು ಮೋಟಿವೇಟ್ ಆಗಿ ಮತ್ತಷ್ಟು ಈ ಒಂದು ಕ್ಷೇತ್ರದಲ್ಲಿ ಮತ್ತಷ್ಟು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರಿಗೆ ಇನ್ನಷ್ಟು ನೀವು ಮೋಟಿವೇಟ್ ಮಾಡ್ದಂಗೆ ಈ ಒಂದು ಕಾರ್ಯಕ್ರಮಗಳು ಆಗ್ತವೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಅವಾರ್ಡ್ ತಗೊಂಡಂತ ಎಲ್ಲ ಸಹಕಾರಿ ವೃತ್ತಗಳಿಗೂ ಕೂಡ ವೈಯಕ್ತಿಕವಾಗಿ ನಾನು ಕೂಡ ಜನತೆಯ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯನ್ನು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಕಂಡಿದ್ದಕ್ಕೆ ಅವರನ್ನು ಕೂಡ ನಮ್ಮ ಸತೀಶ್ ಅವರು ಇಲ್ಲೇ ಇದ್ದಾರೆ, ಮರ್ತ್ಬಿಟ್ಟೆ. ಅವ್ರು ಯಾವಾಗಲೂ ಬೈತಾ ಇರ್ತಾರೆ ನನ್ನನ್ನ. ಅದರಿಂದ ಸತೀಶ್ ಅವ್ರಿಗೂ ಕೂಡ